ಮಿತ್ರರೇ ನಮಸ್ಕಾರ. ಮಿತ್ರರೇ, ಇರಾನ್ ವಿರುದ್ಧದ ಯುದ್ಧದಲ್ಲಿ ಕಳೆದ ಕೆಲ ಗಂಟೆಗಳಲ್ಲಿ ಆದಂಥ ಮಹತ್ವದ ಬೆಳವಣಿಗೆಗಳನ್ನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸುವಂಥ ಪ್ರಯತ್ನ ಮಾಡ್ತೀನಿ. ಮೊದಲನೇದಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರು ದೇಶಕ್ಕೆ ಒಂದು ಸಂದೇಶ ಕೊಟ್ಟಿದ್ದಾರೆ. ಲೋಕಸಭೆಯಲ್ಲಿ ಇವತ್ತು ಯುದ್ಧದ ಕುರಿತಾಗಿ ಒಂದಷ್ಟು ಮಾತನಾಡಿದ್ದಾರೆ. ದೇಶದ ಪರಿಸ್ಥಿತಿ ಏನು, ಮುಂದೆ ಏನು ಎದುರಾಗಬಹುದು ಎಲ್ಲೋದರ ಬಗ್ಗೆ ಕುಲ್ಲಂ ಮಾತನಾಡಿದ್ದಾರೆ. ಜೊತೆಗೆ ದೇಶಕ್ಕೊಂದು ಕರೆಯನ್ನು ಕೂಡ ಕೊಟ್ಟಿದ್ದಾರೆ. ಇದು ಬಹಳ ಸಂಕಷ್ಟದ ಸಮಯ. ಕೋವಿಡ್ ಸಂಕಷ್ಟದಲ್ಲಿ ಯಾವ ರೀತಿಯಾಗಿ ಒಗ್ಗಟ್ಟಿನಲ್ಲಿ ನಿಂತು ಇಡೀ ದೇಶವನ್ನು ಪಾರು ಮಾಡಿದ್ವೋ ಅದೇ ರೀತಿಯಾದಂತಹ ಪರಿಸ್ಥಿತಿ ಮತ್ತೆ ಪುನಃ ಬಂದಿದೆ. ಇಡೀ ದೇಶ ಸಂಘಟಿತವಾಗಬೇಕು ಅಂತ ಪ್ರಧಾನಿ ಅವರು ಕರೆ ಕೊಟ್ಟಿದ್ದಾರೆ. ಮೋದಿ ಅವರು ಹೇಳಿದ್ದೇನು, ಭಾರತಕ್ಕೆ ಎಂತೆಂತಹ ಸಂಕಷ್ಟದ ಬಗ್ಗೆ ಸುಳಿವು ಕೊಟ್ಟಿದ್ದಾರೆ ಎಲ್ಲೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ನಿಮಗೆ ಡೀಟೇಲ್ ಆಗಿ ಹೇಳ್ತೀನಿ. ಎರಡನೇದಾಗಿ ಮಿತ್ರರೇ, ಅಮೆರಿಕ ಮತ್ತು ಇರಾನ್ ನಡುವಿನ ಟೆನ್ಷನ್ಸ್ ಇನ್ನಷ್ಟು ಜಾಸ್ತಿ ಆಗ್ತಾ ಇದೆ. ಟ್ರಂಪ್ ಅವರು ಕೊಟ್ಟಂತಹ 48 ಗಂಟೆಗಳ ಗಡುವು ಮುಕ್ತಾಯ ಆಗ್ತಾ ಇದೆಯಲ್ಲ, ಹೀಗಾಗಿ ಅಮೆರಿಕ ಬಹಳ ದೊಡ್ಡ ಪ್ರಮಾಣದಲ್ಲಿ ಇರಾನ್ನ ಪವರ್ ಗ್ರಿಡ್ಗಳ ಮೇಲೆ ದಾಳಿ ಮಾಡುವಂತಹ ಆತಂಕ ಸೃಷ್ಟಿಯಾಗಿದೆ. ಇದರ ನಡುವೆ ನ್ಯೂಯಾರ್ಕ್ ಟೈಮ್ಸ್ ವರದಿ ಮಾಡ್ತಾ ಇದೆ, ಇರಾನ್ನ ಪವರ್ ಗ್ರಿಡ್ ಮೇಲೆ ಈಗಾಗಲೇ ಇಸ್ರೇಲ್ ಅಟ್ಯಾಕ್ ಮಾಡಿರುವ ಸಾಧ್ಯತೆಗಳಿದ್ದಾವೆ. ಯಾಕೆ ಕೇಳಿದ್ರೆ ಟೆಹರಾನ್ನಲ್ಲಿ ಈಗಾಗಲೇ ವಿದ್ಯುತ್ ಕಡಿತ ಆಗಿದೆ. ಇದಕ್ಕೆ ಪ್ರತಿಯಾಗಿ ಇರಾನ್ ಕೂಡ ದಾಳಿ ಮಾಡುವಂತಹ ಎಚ್ಚರಿಕೆ ಕೊಟ್ಟಿದೆ. ಹೀಗೆ ಯುದ್ಧದಲ್ಲಿ ಆದಂತಹ ಕೆಲವೊಂದಷ್ಟು ಲೇಟೆಸ್ಟ್ ಡೆವಲಪ್ಮೆಂಟ್ಗಳ ಕುರಿತಾಗಿ ಈ ವಿಡಿಯೋದಲ್ಲಿ ನಿಮಗೆ ಡೀಟೇಲ್ ಆಗಿ ಮಾಹಿತಿ ಕೊಡುವಂತಹ ಪ್ರಯತ್ನ ಮಾಡ್ತೀನಿ. ನೀವು ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಮಿತ್ರರೇ, ಮೋದಿ ಹೇಳಿಕೆಯ ಕುರಿತಾಗಿ ಮಾಹಿತಿಯನ್ನು ಕೊಡೋದಕ್ಕೂ ಮುಂಚೆ ಈ ಯುದ್ಧದಲ್ಲಿ ಒಂದು ಮಹತ್ವದ ಬೆಳವಣಿಗೆ ಆಗಿದೆ. ಅದೇನು ಕೇಳಿದ್ರೆ ಟ್ರಂಪ್ ಅವರು ಬಹಳ ದೊಡ್ಡ ಯೂಟರ್ನ್ ಅನ್ನು ತೆಗೆದುಕೊಂಡಿದ್ದಾರೆ. ಅದರ ಬಗ್ಗೆ ಮೊದಲಿಗೆ ಹೇಳಿಬಿಡ್ತೀನಿ. ಒಂದು ಕಡೆ ಟ್ರಂಪ್ 48 ಗಂಟೆಗಳ ಗಡುವು ಕೊಟ್ಟಿದ್ರಲ್ಲ, ಅದಕ್ಕೆ ಇರಾನ್ ಯಾವುದೇ ರೀತಿಯಲ್ಲೂ ಬಗ್ಗಿರಲಿಲ್ಲ. ಉಲ್ಟಾ ದಾಳಿ ಮಾಡೋದಾಗಿ ಎಚ್ಚರಿಕೆಯನ್ನು ಕೊಟ್ಟಿತ್ತು. ಇಡೀ ಮಿಡಲ್ ಈಸ್ಟ್ ಅನ್ನು ನಾವು ಕತ್ತಲೆಗೆ ತಳ್ತೀವಿ ಅಂತ ಇರಾನ್ ಕೂಡ ಧಮಕಿ ಹಾಕಿತ್ತು. ಇದು ಟ್ರಂಪ್ ಅವರಿಗೆ ಒಂದು ರೀತಿಯಲ್ಲಿ ಉಲ್ಟಾ ಆಗಿತ್ತು. ಟ್ರಂಪ್ ಅವರೇ ಸ್ವತಃ ಒತ್ತಡಕ್ಕೊಳಗಾಗಿದ್ರು. ಈ ಹಿನ್ನೆಲೆಯಲ್ಲಿ ಇವತ್ತು ಟ್ರಂಪ್ ಮಹತ್ವದ ಘೋಷಣೆ ಮಾಡಿದ್ದಾರೆ. ಇವತ್ತಿಗೆ ಆ ಡೆಡ್ಲೈನ್ ಅಂತ್ಯ ಆಗ್ತಾ ಇತ್ತಲ್ಲ, ಈಗ ಅದನ್ನ ಇನ್ನೂ ಮುಂದಿನ 5 ದಿನಗಳಿಗೆ ವಿಸ್ತರಣೆ ಮಾಡಿದ್ದಾರೆ. ಅಷ್ಟು ಮಾತ್ರ ಅಲ್ಲ, ಇರಾನ್ ಜೊತೆಗೆ ಮಹತ್ವದ ಮಾತುಕತೆಗಳು ನಡೀತಾ ಇದ್ದಾವೆ. ಆ ಮಾತುಕತೆಗಳು ಫಲಪ್ರದ ಆಗುವಂಥ ಸಾಧ್ಯತೆಗಳಿದ್ದಾವೆ. ಹೀಗಾಗಿ ಯಾವುದೇ ಕಾರಣಕ್ಕೂ ಕೂಡ ಮುಂದಿನ 5 ದಿನಗಳ ಕಾಲ ಇರಾನ್ನ ಪವರ್ ಗ್ರಿಡ್ಗೆ ಹೊಡೆಯುವಂಥ ನಮ್ಮ ಪ್ಲಾನ್ ಇತ್ತಲ್ಲ, ಇದನ್ನು ಹೋಲ್ಡ್ ಮಾಡಿದ್ದೀವಿ. ಈ ವಾರ ಇಡೀ ಮಾತುಕತೆ ಮುಂದುವರಿಯುತ್ತೆ. ಒಂದು ವೇಳೆ ಮಾತುಕತೆ ಯಶಸ್ವಿ ಆದರೆ ನಾವು ದಾಳಿ ಮಾಡೋದಿಲ್ಲ, ಫೇಲ್ಯೂರ್ ಆದರೆ ಮತ್ತೆ ನಾವು ಎಲೆಕ್ಟ್ರಿಕ್ ಗ್ರಿಡ್ಗಳನ್ನು ಗುರಿ ಮಾಡ್ತೀವಿ. ಹೀಗಂತ ಟ್ರಂಪ್ ಅವರು ಹೊಸ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಮಿತ್ರರೇ, ಇದು ಬಹಳ ಅಚ್ಚರಿಯ ಬೆಳವಣಿಗೆ. ಇದಕ್ಕೆ ಇಸ್ರೇಲ್ ಇನ್ನೂ ಕೂಡ ರಿಯಾಕ್ಟ್ ಮಾಡಿಲ್ಲ. ಇಸ್ರೇಲ್ ತನ್ನದೇ ಆದಂತಹ ಗುರಿಯನ್ನು ಇಟ್ಟುಕೊಂಡಿದೆ. ಆದರೆ ಟ್ರಂಪ್ ಅವರು ನಿಧಾನವಾಗಿ ಮಾತುಕತೆಯ ಕಡೆಗೆ ತಿರುಗ್ತಾ ಇದ್ದಾರೆ. ಯಾವುದೇ ಕಾರಣಕ್ಕೂ ಯುದ್ಧ ವಿರಾಮದ ಮಾತೇ ಇಲ್ಲ ಅಂತ ಟ್ರಂಪ್ ಹೇಳ್ತಾ ಇದ್ರಲ್ಲ, ಈಗ ಮಾತುಕತೆಗೆ ಮರಳಿದೀವಿ, 5 ದಿನಗಳ ಕಾಲ ಮಾತುಕತೆ ನಡೆಸ್ತೀವಿ ಹೀಗಂತ ಟ್ರಂಪ್ ಹೇಳ್ತಾ ಇದ್ದಾರೆ. ಅಲ್ಲಿಗೆ ಯುದ್ಧ ವಿರಾಮದ ಕಡೆಗೆ ಅಮೆರಿಕ ಮನಸ್ಸು ಮಾಡದಂತೆ ಕಾಣ್ತಾ ಇದೆ. ಟ್ರಂಪ್ ಅವರ ಈ ನಡೆಗೆ ಏನು ಕಾರಣ ಕೇಳಿದ್ರೆ, ಟ್ರಂಪ್ ಅವರು ಹೇಳಿದ್ರಲ್ಲ, ನಾವು ಇರಾನ್ನ ಎಲೆಕ್ಟ್ರಿಕ್ ಗ್ರಿಡ್ಗೆ ಹೊಡಿತೀವಿ ಅಂತ. ಅದರ ಬಗ್ಗೆ ಅಮೆರಿಕದಲ್ಲೇ ವಿರೋಧ ವ್ಯಕ್ತವಾಗಿತ್ತು. ಯಾಕೆ ಕೇಳಿದ್ರೆ, ಇರಾನ್ನ ಎಲೆಕ್ಟ್ರಿಕ್ ಫೆಸಿಲಿಟೀಸ್ ಇದೆಯಲ್ಲ, ಇದು ಕೇವಲ ಆ ರೆಜಿಮ್ಗೆ ಮಾತ್ರ ಸೀಮಿತವಾಗಿದ್ದಲ್ಲ, ಅದು ಇಡೀ ಇರಾನ್ಗೆ ಸೇರಿದ್ದು, ಇರಾನ್ನ ಜನತೆಗೆ ಸೇರಿದ್ದು. ಒಂದು ವೇಳೆ ಅಂತಹ ದಾಳಿಯನ್ನ ಮಾಡಿದ್ದೇ ಆದರೆ ಅದನ್ನು ರೀಬಿಲ್ಡ್ ಮಾಡೋದಕ್ಕೆ ದಶಕಗಳೇ ಬೇಕಾಗುತ್ತೆ. ಇರಾನ್ ಹಲವು ದಶಕಗಳ ಹಿಂದೆ ಹೋಗ್ಬಿಡುತ್ತೆ. ಕತ್ತಲೆಯಲ್ಲಿ ವರ್ಷಗಟ್ಟಲೆ ಕಾಲ ಕಳೆಯುವಂತಹ ಅನಿವಾರ್ಯತೆ ಸೃಷ್ಟಿಯಾಗುತ್ತೆ. ಇದು ಇರಾನ್ನ ಜನರ ಆಕ್ರೋಶ ಅಮೆರಿಕದ ಕಡೆಗೆ ತಿರುಗಿಸುತ್ತೆ. ಬಹಳ ದೊಡ್ಡ ಒಂದು ಡಿಸಾಸ್ಟರ್ ಸಂಭವಿಸಿ ಬಿಡುತ್ತೆ. ಹೀಗಾಗಿ ಅಮೆರಿಕದವರೇ ಟ್ರಂಪ್ ಅವರ ಈ ತೀರ್ಮಾನವನ್ನು ವಿರೋಧಿಸ್ತಾ ಇದ್ರು. ಹೀಗಾಗಿ ಟ್ರಂಪ್ ಅವರು ಬಹಳ ದೊಡ್ಡ ಯೂಟರ್ನ್ ಅನ್ನು ತೆಗೆದುಕೊಂಡಿದ್ದಾರೆ. ಜೊತೆಗೆ ಇರಾನ್ ಕೂಡ ಧಮಕಿ ಹಾಕಿತ್ತಲ್ವಾ, ಒಂದು ವೇಳೆ ನೀವೇನಾದರೂ ನಮ್ಮ ಎಲೆಕ್ಟ್ರಿಕ್ ಗ್ರಿಡ್ಗೆ ಹೊಡೆದಿದ್ದೆ ಆದರೆ ಮಿಡಲ್ ಈಸ್ಟ್ ಅನ್ನು ನಾವು ಕತ್ತಲೆಗೆ ತಳ್ತೀವಿ ಅಂತ. ಕತಾರ್, ಬಹರೇನ್, UAE, ಸೌದಿ ಅರೇಬಿಯಾ ಈ ಎಲ್ಲ ದೇಶಗಳ ಪವರ್ ಪ್ಲಾಂಟ್ಗಳನ್ನು ಕೂಡ ನಾವು ಗುರಿ ಮಾಡಿ ದಾಳಿ ಮಾಡ್ತೀವಿ, ಆ ದೇಶಗಳನ್ನು ನಾವು ಕತ್ತಲೆಗೆ ತಳ್ತೀವಿ ಅಂತ ಇರಾನ್ ಕೂಡ ಎಚ್ಚರಿಸಿತ್ತು. ಇದು ಸಹಜವಾಗಿ ಟ್ರಂಪ್ ಅವರನ್ನ ಭಾರಿ ಒತ್ತಡಕ್ಕೀಡು ಮಾಡಿ ಇಂತಹ ನಿರ್ಧಾರಕ್ಕೆ ಬರುವಂತೆ ಮಾಡಿದೆ. ಟ್ರಂಪ್ ಅವರು ಇರಾನ್ ವಿದ್ಯುತ್ ಸ್ಥಾವರಗಳ ಮೇಲಿನ ದಾಳಿಯನ್ನ 5 ದಿನಗಳ ಕಾಲ ಮುಂದೂಡಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಇವತ್ತು ಲೋಕಸಭೆಯಲ್ಲಿ ಯುದ್ಧದ ಕುರಿತಾಗಿ ಬಹಳ ಸುದೀರ್ಘವಾಗಿ ಮಾತನಾಡಿದ್ರು. ಇದು ಬಹಳ ಇಂಪಾರ್ಟೆಂಟ್ ಆಗಿತ್ತು. ಒಂದು ಸರ್ಕಾರವಾಗಿ ದೇಶಕ್ಕೆ ಸಂದೇಶ ಕೊಡುವಂಥದ್ದು ಬಹಳ ಇಂಪಾರ್ಟೆಂಟ್. ಯಾಕೆ ಅಂತಂದರೆ, ಈ ಯುದ್ಧ ಶುರುವಾದ ಕ್ಷಣದಿಂದಲೂ ಕೂಡ ಅಂತೆ ಕಂತೆಗಳ ಬಗ್ಗೆ ಬಹಳಷ್ಟು ಚರ್ಚೆ ಆಗ್ತಾ ಇದೆ. ಕೆಲವರು ಹೇಳ್ತಾ ಇದ್ದಾರೆ, ನಮ್ಮ ದೇಶಕ್ಕೆ ಏನೂ ಪ್ರಾಬ್ಲಮ್ ಆಗಲ್ಲ, ನಮ್ಮ ಬಳಿಯಲ್ಲಿ ಎಲ್ಲವೂ ಕೂಡ ಸ್ಟಾಕ್ ಇದೆ, ಇದೆಲ್ಲ ಸುಮ್ಮನೆ ಕಾಳಸಂತೆಯಲ್ಲಿ ವ್ಯಾಪಾರ ಮಾಡ್ತಿರೋದ್ರಿಂದಾಗಿ ಒಂದಷ್ಟು ಸಮಸ್ಯೆ ಆಗ್ತಾ ಇದೆ ಅಷ್ಟೇ, ಏನೂ ಪ್ರಾಬ್ಲಮ್ ಇಲ್ಲ ಅಂತ ಕೆಲವರು ವಾದ. ಇನ್ನು ಕೆಲವರು ವಾದ ಏನು ಕೇಳಿದ್ರೆ, ಪ್ರಾಬ್ಲಮ್ ಅಂತಾದರೆ ಅದು ಭಾರತಕ್ಕೆ ಮಾತ್ರ, ಭಾರತಕ್ಕೆ ನಾಳೆಯ ದಿನಗಳು ಬಹಳ ಕಷ್ಟವಾಗಿರುತ್ತೆ, ನಮಗೆ ಅದು ಸಿಗೋಲ್ಲ ಇದು ಸಿಗಲ್ಲ, ನಮ್ಮ ಆರ್ಥಿಕತೆ ಬಿದ್ದು ಹೋಗುತ್ತೆ, ಹೀಗೂ ವಾದ ಮಾಡುವಂಥ ಪ್ರಭೂತಿಗಳು ಕೆಲವರಿದ್ದಾರೆ.
ಅಂದರೆ ದೇಶದಲ್ಲಿ ಗೊಂದಲ ಜಾಸ್ತಿ ಇದೆ. ದೇಶ ಮಾತ್ರ ಅಲ್ಲ, ಇಡೀ ವಿಶ್ವದಲ್ಲೇ ಗೊಂದಲ ಇದೆ. ಇಂತಹ ಸಂದರ್ಭದಲ್ಲಿ ಸರ್ಕಾರದ ಮುಖ್ಯಸ್ಥರಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರು ದೇಶಕ್ಕೆ ಸಂದೇಶ ಕೊಡುವಂತಹದ್ದು ಇಂಪಾರ್ಟೆಂಟ್ ಆಗಿತ್ತು. ಇವತ್ತು ಲೋಕಸಭೆಯಲ್ಲಿ ಪ್ರಧಾನಿಯವರು ಆ ಕೆಲಸ ಮಾಡಿದ್ದಾರೆ. ಯುದ್ಧ ಹೇಗೆ ನಡೀತಾ ಇದೆ, ಇದರ ಪರಿಣಾಮ ಏನಾಗ್ತಾ ಇದೆ, ಭಾರತದ ಸ್ಟ್ಯಾಂಡ್ ಏನು, ಇದೆಲ್ಲವುದನ್ನು ದೇಶದ ಜನರ ಮುಂದಿಟ್ಟಿದ್ದಾರೆ. ಮೊದಲನೇದಾಗಿ ಪ್ರಧಾನಿ ಹೇಳಿದ್ದೇನು ಕೇಳಿದ್ರೆ, ಈ ಯುದ್ಧದ ಕಾರಣದಿಂದಾಗಿ ಮಿಡಲ್ ಈಸ್ಟ್ನಲ್ಲಿರುವಂತಹ 1 ಕೋಟಿ ಭಾರತೀಯರೇನಿದ್ದಾರೆ ಅವರು ಸದ್ಯ ಸಂಕಷ್ಟದಲ್ಲಿದ್ದಾರೆ. ಅವರನ್ನು ಬಚಾವ್ ಮಾಡೋದಕ್ಕೆ, ಅವರಿಗೆ ಎಲ್ಲ ರೀತಿಯ ಸಹಕಾರವನ್ನು ಕೊಡೋದಕ್ಕೆ ಭಾರತ ಸರ್ಕಾರ ಎಲ್ಲ ರೀತಿಯಲ್ಲೂ ಯತ್ನ ಮಾಡ್ತಾ ಇದೆ. ಈಗಾಗಲೇ ಮಿಡಲ್ ಈಸ್ಟ್ನಿಂದ 3,75,000 ಮಂದಿಯನ್ನು ಭಾರತಕ್ಕೆ ಕರೆತರಲಾಗಿದೆ. ಹಾಗೆ ಇರಾನ್ನಲ್ಲಿ ಸಿಲುಕಿಕೊಂಡಂತಹ 1,000ಕ್ಕೂ ಹೆಚ್ಚು ಮಂದಿಯನ್ನು ಭಾರತಕ್ಕೆ ವಾಪಸ್ ಕರೆತರಲಾಗಿದೆ. ನಾನು ಈಗಾಗಲೇ ವಿದೇಶಿ ನಾಯಕರೊಂದಿಗೆ ನಿರಂತರವಾಗಿ 2 ರೌಂಡ್ನ ಮಾತುಕತೆಯನ್ನು ನಡೆಸಿದ್ದೀನಿ. ಆ ಎಲ್ಲ ನಾಯಕರಿಗೂ ಕೂಡ ಭಾರತೀಯರ ಸುರಕ್ಷತೆಯ ಬಗ್ಗೆ ನಾನು ಮನವಿ ಮಾಡಿಕೊಂಡಿದ್ದೀನಿ. ಇಷ್ಟಾದರೂ ಸಹ ಕೆಲ ಭಾರತೀಯರಿಗೆ ಹಾನಿಯಾಗಿದೆ, ಕೆಲವರು ಜೀವ ಚೆಲ್ಲಿದ್ದಾರೆ. ಇದು ದುರದೃಷ್ಟಕರ ಅಂತ ಪ್ರಧಾನಿಯವರು ಲೋಕಸಭೆಯಲ್ಲಿ ತಿಳಿಸಿದ್ರು. ಹಾಗೆ ಈ ಯುದ್ಧದ ಕಾರಣದಿಂದಾಗಿ ಭಾರತಕ್ಕೆ ಎನರ್ಜಿ ಪ್ರಾಬ್ಲಮ್ ಆಗುವಂಥ ಸಾಧ್ಯತೆಗಳಿದ್ದಾವೆ. ಯಾಕೆ ಕೇಳಿದ್ರೆ, ನಾವು ಮಿಡಲ್ ಈಸ್ಟ್ನಿಂದ ದೊಡ್ಡ ಪ್ರಮಾಣದಲ್ಲಿ ತೈಲ ಮತ್ತು ಗ್ಯಾಸನ್ನು ಖರೀದಿ ಮಾಡ್ತಾ ಇದ್ವಿ. ಆದರೂ ಸಹ ದೊಡ್ಡ ಪ್ರಮಾಣದಲ್ಲಿ ಆಗದಂತೆ ಒಂದಷ್ಟು ಕ್ರಮಗಳನ್ನು ಕೈಗೊಳ್ಳಲಾಗಿದೆ. ಸದ್ಯದ ಈ ಪರಿಸ್ಥಿತಿಯನ್ನು ಯಶಸ್ವಿಯಾಗಿ ಎದುರಿಸೋದಕ್ಕೆ ಕಳೆದ 11 ವರ್ಷದಲ್ಲಿ ಭಾರತ ಸರ್ಕಾರ ಕೈಗೊಂಡಂತಹ ಕೆಲ ನೀತಿಗಳು ಕೂಡ ಈಗ ಹೆಲ್ಪಿಗೆ ಬರ್ತಾ ಇದ್ದಾವೆ. ಮುಖ್ಯವಾಗಿ ನಮ್ಮ ಆಯಿಲ್ ಖರೀದಿಯನ್ನು ಡೈವರ್ಸಿಫಿಕೇಶನ್ ಮಾಡಿದ್ದೀವಿ. ಸದ್ಯ ಭಾರತ 41 ದೇಶಗಳಿಂದ ಆಯಿಲ್ ಅನ್ನು ಖರೀದಿ ಮಾಡ್ತಾ ಇದೆ. ಹಾಗೆ ಭಾರತದಲ್ಲಿ ಈಗ 53 ಲಕ್ಷ ಮೆಟ್ರಿಕ್ ಟನ್ನಷ್ಟು ಸ್ಟ್ರಾಟಜಿಕ್ ಆಯಿಲ್ ರಿಸರ್ವ್ ಇದೆ. ಇದರ ಜೊತೆಗೆ ತೈಲ ಕಂಪನಿಗಳ ಬಳಿಯಲ್ಲಿ ಎಕ್ಸ್ಟ್ರಾ ಆಯಿಲ್ ರಿಸರ್ವ್ ಇದೆ. ಹೀಗಾಗಿ ಸದ್ಯಕ್ಕೇನು ಸಮಸ್ಯೆ ಆಗೋದಿಲ್ಲ ಅನ್ನುವ ಅರ್ಥದಲ್ಲಿ ಪ್ರಧಾನಿಯವರು ಮಾತನಾಡಿದ್ದಾರೆ. ಸದ್ಯ ಭಾರತದಲ್ಲಿ ಎಥೆನಾಲ್ ಬಳಕೆ ಹೆಚ್ಚು ಮಾಡಿರೋದ್ರಿಂದಾಗಿ ವರ್ಷಕ್ಕೆ 4.5 ಕೋಟಿ ಬ್ಯಾರಲ್ನಷ್ಟು ಆಯಿಲ್ ಖರೀದಿ ಕಡಿಮೆ ಆಗಿದೆ. ಹಾಗೆ ರೈಲ್ವೆ ಎಲೆಕ್ಟ್ರಿಫಿಕೇಶನ್ನಿಂದಾಗಿ 180 ಕೋಟಿ ಲೀಟರ್ನಷ್ಟು ನಮಗೆ ಡೀಸೆಲ್ ಉಳಿತಾಯ ಆಗ್ತಾ ಇದೆ. ಇವತ್ತು ವೆಸ್ಟ್ ಏಷ್ಯಾ ಎನರ್ಜಿ ಹಬ್ ಆಗಿದೆ. ಅಲ್ಲಿ ಸಮಸ್ಯೆ ಆಗಿದ್ದೇ ಆದರೆ ಖಂಡಿತವಾಗ್ಲೂ ಅದು ಇಡೀ ವಿಶ್ವಕ್ಕೆ ಎಕನಾಮಿಕಲಿ ಬಹಳ ದೊಡ್ಡ ಹೊಡೆತವನ್ನು ಕೊಡುತ್ತೆ. ಭಾರತಕ್ಕೂ ಕೂಡ ಇದರ ಪರಿಣಾಮ ಬೀರುತ್ತೆ. ನಾವು ಆ ಪರಿಣಾಮವನ್ನು ಕಡಿಮೆ ಮಾಡೋದಕ್ಕೆ ಯತ್ನ ಮಾಡ್ತಾ ಇದ್ದೀವಿ. ಯುದ್ಧದಿಂದಾಗಿ ಕೃಷಿ ಕ್ಷೇತ್ರಕ್ಕೂ ಕೂಡ ದೊಡ್ಡ ಮಟ್ಟದಲ್ಲಿ ಪ್ರಭಾವ ಬೀರುವಂತಹ ಸಾಧ್ಯತೆಗಳಿದ್ದಾವೆ. ಆದರೆ ಕೃಷಿಕನಿಗೆ ಯಾವುದೇ ತೊಂದರೆ ಆಗದಂತೆ, ಮುಖ್ಯವಾಗಿ ಫರ್ಟಿಲೈಸರ್ ಪೂರೈಕೆಯಲ್ಲಿ ವ್ಯತ್ಯಯ ಆಗದಂತೆ ಕೇಂದ್ರ ಸರ್ಕಾರ ಕ್ರಮ ಕೈಗೊಳ್ತಾ ಇದೆ. ಹಾಗೆ ಈ ಯುದ್ಧದ ಸಂದರ್ಭದಲ್ಲಿ ಭಾರತ ಸರ್ಕಾರ ಡಿಪ್ಲೊಮೆಸಿಗೂ ಕೂಡ ಸಾಕಷ್ಟು ಮಹತ್ವವನ್ನು ಕೊಟ್ಟಿದೆ. ಈಗಾಗಲೇ ನಾನು ಮಿಡಲ್ ಈಸ್ಟ್ನ ಎಲ್ಲ ನಾಯಕರೊಂದಿಗೆ 2 ಸುತ್ತಿನ ಮಾತುಕತೆಯನ್ನು ನಡೆಸಿದ್ದೀನಿ. ಟ್ರಾನ್ಸ್ಪೋರ್ಟ್ ಸಿಸ್ಟಮ್ಗೆ ತೊಂದರೆ ಮಾಡೋದು, ಹರ್ಮೋಸ್ ಜಲಸಂಧಿಯನ್ನು ಬಂದ್ ಮಾಡೋದು, ಈ ಎಲ್ಲ ನಿರ್ಧಾರವನ್ನು ಭಾರತ ಸರ್ಕಾರ ಖಂಡಿಸಿದೆ. ಇದರಲ್ಲಿ ನಮ್ಮ ಸ್ಟ್ಯಾಂಡ್ ಬಹಳ ಕ್ಲಿಯರ್ ಆಗಿದೆ ಅಂತ ಪ್ರಧಾನಿಯವರು ಲೋಕಸಭೆಯಲ್ಲಿ ತಿಳಿಸಿದ್ರು. ಹಾಗೆ ಇರಾನ್ ಜೊತೆಗೆ ನಿರಂತರವಾಗಿ ಸಂಪರ್ಕದಲ್ಲಿದ್ದು ಭಾರತೀಯ ಹಡಗುಗಳ ಸಂಚಾರಕ್ಕೆ ಸಾಕಷ್ಟು ಪ್ರಯತ್ನವನ್ನು ಮಾಡಲಾಗಿದೆ. ಇದರ ಪ್ರಯತ್ನವಾಗಿ ಅನೇಕ ಹಡಗುಗಳು, ಅಂದರೆ ಪರ್ಷಿಯನ್ ಗಲ್ಫ್ನಲ್ಲಿ ಸಿಕ್ಕಾಕೊಂಡಿದ್ದಂತಹ ಅನೇಕ ಹಡಗುಗಳು ಈಗಾಗಲೇ ಭಾರತವನ್ನು ಪ್ರವೇಶ ಮಾಡಿದವೆ. ಇಂತಹ ಪ್ರಯತ್ನವನ್ನು ನಾವು ಮುಂದುವರೆಸಿದ್ದೀವಿ. ಈ ಯುದ್ಧದಲ್ಲಿ ನಮ್ಮ ಸ್ಟ್ಯಾಂಡ್ ಬಹಳ ಕ್ಲಿಯರ್ ಆಗಿದೆ. ಭಾರತ ಮಾನವೀಯತೆಯನ್ನು ಬೆಂಬಲಿಸುತ್ತೆ, ಜೊತೆಗೆ ಶಾಂತಿಯ ಪಕ್ಷದ ಪರವಾಗಿದೆ. ಯುದ್ಧದಿಂದಾಗಿ ಆಗುವಂತಹ ಪ್ರತಿಯೊಂದು ಜೀವಹಾನಿಯೂ ಕೂಡ ಮಾನವೀಯತೆಯ ವಿರುದ್ಧವಾಗಿದೆ ಅಂತ ನಾವು ಭಾವಿಸಿದ್ದೀವಿ. ಡಿಪ್ಲೊಮೆಸಿ ಮತ್ತು ಮಾತುಕತೆಯ ಮೂಲಕ ಎಲ್ಲದಕ್ಕೂ ಕೂಡ ಪರಿಹಾರ ಕಂಡುಕೊಳ್ಳಬೇಕು ಅನ್ನುವಂಥದ್ದು ಭಾರತದ ನಿಲುವಾಗಿದೆ. ಹೀಗೆ ಹೇಳದಂತಹ ಪ್ರಧಾನಿ ನರೇಂದ್ರ ಮೋದಿ ಅವರು ಇದಾಗ್ತಿದ್ದ ಹಾಗೆ ದೇಶಕ್ಕೊಂದು ಸಂದೇಶ ಕೊಟ್ಟರು. ಈ ಯುದ್ಧದ ಪರಿಣಾಮ ಇದೆಯಲ್ಲ, ಇದು ಬಹಳ ದೀರ್ಘಕಾಲದವರೆಗೂ ಕೂಡ ಇರುತ್ತೆ. ನಾವೆಲ್ಲರೂ ಕೂಡ ಒಂದಾಗಿರಬೇಕು. ಇದು ದೇಶಕ್ಕೆ ಸಂಕಷ್ಟ ಬಂದಂತಹ ಸಮಯ. ಕೋವಿಡ್ ವೇಳೆ ನಾವೆಲ್ಲ ಹೇಗೆ ಸಂಘಟಿತವಾಗಿ ಅದನ್ನು ಎದುರಿಸಿದ್ವೋ, ಈಗಲೂ ಸಹ ಅಂತಹದೇ ಸಂಕಷ್ಟ ಬಂದಿದೆ. ಈಗ ನಾವು ಇಡೀ ದೇಶ ಒಗ್ಗಟ್ಟಾಗಿ ಇದರಿಂದ ಪಾರಾಗಬೇಕು ಅಂತ ಪ್ರಧಾನಿ ನರೇಂದ್ರ ಮೋದಿ ಅವರು ದೇಶಕ್ಕೆ ಕರೆ ಕೊಟ್ಟಿದ್ದಾರೆ. ಜೊತೆಗೆ ಈ ಸಂಕಷ್ಟದ ಸಮಯದಲ್ಲಿ ರಾಜ್ಯ ಸರ್ಕಾರಗಳು ಕೂಡ ಸುಳ್ಳು ಸುದ್ದಿ ಹರಡೋದನ್ನು ತಪ್ಪಿಸಬೇಕು. ಎರಡನೆಯದಾಗಿ ಅಕ್ರಮ ದಾಸ್ತಾನು ಮತ್ತು ಕಳ್ಳ ಸಾಗಾಣಿಕೆಯ ಬಗ್ಗೆ ಬಹಳ ಕಠಿಣ ಕ್ರಮ ಕೈಗೊಳ್ಳಬೇಕು ಅಂತ ಎಲ್ಲ ರಾಜ್ಯ ಸರ್ಕಾರಗಳಿಗೆ ಪ್ರಧಾನಿಯವರು ಮನವಿ ಮಾಡಿದ್ದಾರೆ. ಇವತ್ತು ಲೋಕಸಭೆಯಲ್ಲಿ ಪ್ರಧಾನಿಯವರು ಮಾತನಾಡಿದ್ರಲ್ಲ, ಇದಾದ ಬಳಿಕ ಒಂದು ಅರ್ಥ ಆಗುವಂತಹ ವಿಷಯ ಏನು ಕೇಳಿದ್ರೆ, ಈ ಯುದ್ಧದ ಎಫೆಕ್ಟ್ ಇದೆಯಲ್ಲ, ಇದು ಲಾಂಗ್ ಟರ್ಮ್ ವರೆಗೂ ಕೂಡ ಇರುತ್ತೆ. ಅಂದರೆ 1 ತಿಂಗಳು 15 ದಿನಕ್ಕೆ ಇದು ಇತ್ಯರ್ಥ ಆಗುವಂತಹ ವಿಚಾರ ಅಲ್ಲ. ಒಂದು 6 ತಿಂಗಳು ವರ್ಷ ಆದರೂ ಕೂಡ ಆಗಬಹುದು ಅನ್ನುವಂಥ ಸುಳಿವನ್ನು ಪ್ರಧಾನಿ ನರೇಂದ್ರ ಮೋದಿ ಅವರು ಕೊಟ್ಟಿದ್ದಾರೆ. ಈ ನಡುವೆ ಇವತ್ತು ಬಂದಂತಹ ಸುದ್ದಿ ಏನು ಕೇಳಿದ್ರೆ, ಇಸ್ರೇಲ್ ಇರಾನ್ನ ಒಳಗೆ ಬಹಳ ದೊಡ್ಡ ಪ್ರಮಾಣದಲ್ಲಿ ಏರ್ ಸ್ಟ್ರೈಕ್ ಅನ್ನು ಮಾಡಿದೆ. ಅದರಲ್ಲೂ ಮುಖ್ಯವಾಗಿ ಟೆಹರಾನ್ ಭಾಗದಲ್ಲಿ ಭಾರೀ ಪ್ರಮಾಣದಲ್ಲಿ ಏರ್ ಸ್ಟ್ರೈಕ್ ನಡೆದಿದೆ. ಆ ಏರ್ ಸ್ಟ್ರೈಕ್ ಆದ ಬಳಿಕ ಟೆಹರಾನ್ನ ಬಹುತೇಕ ಭಾಗದಲ್ಲಿ ವಿದ್ಯುತ್ ಸಂಪರ್ಕ ಕಂಪ್ಲೀಟ್ ಆಗಿ ಸ್ತಬ್ಧಗೊಂಡಿದೆ. ಪವರ್ ಕಟ್ ಆಗಿದೆ ಎನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಈಗ ಅಮೆರಿಕದ ಪತ್ರಿಕೆಗಳು ಕೂಡ ಇದನ್ನು ವರದಿ ಮಾಡಿದವೆ.
ಇದರ ನಡುವೆ ಇರಾನ್ ಮತ್ತೆ ಅಮೆರಿಕಾಗೆ ಎಚ್ಚರಿಕೆ ಕೊಟ್ಟಿದೆ. ನೀವೇನಾದರೂ ನಮ್ಮ ದ್ವೀಪಗಳ ಮೇಲೆ ದಾಳಿ ಮಾಡುವಂತಹ ಪ್ರಯತ್ನ ಮಾಡಿದ್ದೇ ಆದ್ರೆ ಅಥವಾ ನಮ್ಮ ಪವರ್ ಗ್ರಿಡ್ಗಳಿಗೆ ಹೊಡೆದಿದ್ದೇ ಆದ್ರೆ ನಾವು ಹರ್ಮೋಸ್ ಜಲಸಂಧಿಯನ್ನ ಮಾತ್ರ ಅಲ್ಲ, ಇಡೀ ಪರ್ಷಿಯನ್ ಗಲ್ಫ್ ಅನ್ನೇ ಸ್ತಬ್ಧ ಮಾಡ್ಬಿಡ್ತೀವಿ. ಇಡೀ ಪರ್ಷಿಯನ್ ಗಲ್ಫ್ಗೆ ನಾವು ಸಿ ಮೈನ್ಸ್ ಅನ್ನ ಸುರಿತೀವಿ, ಅಂದ್ರೆ ಸಿ ರೂಟ್ ನಲ್ಲಿ ಹಾಕುವಂತಹ ಸ್ಫೋಟಕಗಳನ್ನ ಹಾಕ್ತೀವಿ. ಇದರಿಂದಾಗಿ ಯಾವುದೇ ಹಡಗುಗಳು ಕೂಡ ಇಲ್ಲಿ ಸಂಚಾರ ಆಗದಂತೆ ನಾವು ನೋಡ್ಕೊಳ್ತೀವಿ ಅಂತ ಇರಾನ್ ಎಚ್ಚರಿಕೆ ಕೊಟ್ಟಿದೆ. ಇದರ ನಡುವೆ ಯುಕೆಯ ಪ್ರಧಾನಿ ಸ್ಟಾರ್ಮರ್ ಮತ್ತು ಟ್ರಂಪ್ ಅವರು ಫೋನ್ನಲ್ಲಿ ಮಾತನಾಡಿದ್ದಾರೆ. ಇದು ಬಹಳ ಅಚ್ಚರಿಯ ಬೆಳವಣಿಗೆ. ಈ ಯುದ್ಧ ಶುರುವಾದ ದಿನದಿಂದಲೂ ಕೂಡ ಯುಕೆ ಪ್ರಧಾನಿ ಸ್ಟಾರ್ಮರ್ಗೆ ಟ್ರಂಪ್ ಅವರು ಟಾಂಟ್ ಕೊಡ್ತಲೇ ಇದ್ರು. ಕಾರಣ ಏನು ಕೇಳಿದ್ರೆ, ಯುಕೆ ತನ್ನ ಬೇಸ್ಗಳನ್ನು ಬಳಸಿಕೊಳ್ಳೋದಕ್ಕೆ ಅಮೆರಿಕಾಗೆ ಅವಕಾಶ ಕೊಟ್ಟಿರಲಿಲ್ಲ. ಅನಂತರ ಅವಕಾಶ ಕೊಟ್ಟು ಯುಕೆ ಯುದ್ಧದಲ್ಲಿ ಒಂದಷ್ಟು ಹೆಲ್ಪ್ ಮಾಡೋದಕ್ಕೆ ಮುಂದೆ ಬಂತು. ಆಗ ಟ್ರಂಪ್ ಏನು ಹೇಳಿದ್ರು, ನಿಮ್ಮ ಸಹಾಯ ನಮಗೆ ಬೇಕಾಗಿಲ್ಲ, ನಾವು ಯುದ್ಧವನ್ನು ಗೆದ್ದಾಗಿದೆ, ಯುದ್ಧ ಗೆದ್ದ ಬಳಿಕ ನೀವು ಈ ಯುದ್ಧದಲ್ಲಿ ಭಾಗಿಯಾಗೋದು ಬೇಕಾಗಿಲ್ಲ ಅಂತ ಯುಕೆಯ ಪ್ರಧಾನಿಗೆ ಜಾಡಿಸಿದ್ರು. ಆದರೆ ಅದೇ ಟ್ರಂಪ್ಗೆ ಅನಂತರದಲ್ಲಿ ಅರ್ಥ ಆಯಿತು, ನಾವಿನ್ನೂ ಕೂಡ ಯುದ್ಧವನ್ನ ಗೆದ್ದಿಲ್ಲ, ಗೆಲುವಿನ ಹಾದಿ ಬಹಳ ದೂರ ಇದೆ ಅಂತ. ಅದಾಗ್ತಿದ್ದ ಹಾಗೆ ನ್ಯಾಟೋಗೂ ಮನವಿ ಮಾಡಿದ್ರು, ಯುಕೆಗೂ ಮನವಿ ಮಾಡಿದ್ರು, ಒಂದು ಹಂತದಲ್ಲಿ ಧಮಕಿ ಹಾಕಿದ್ರು, ಯುದ್ಧಕ್ಕೆ ಬರಲೇಬೇಕು ಅಂತ ಎಚ್ಚರಿಸಿದ್ರು. ಅದಾದ ಬಳಿಕದ ಬೆಳವಣಿಗೆ ಏನು ಕೇಳಿದ್ರೆ, ಯುಕೆ ತನ್ನ ಬೇಸ್ಗಳನ್ನು ಬಳಸಿಕೊಳ್ಳೋದಕ್ಕೆ ಅಮೆರಿಕಾಗೆ ಅವಕಾಶವನ್ನ ಕೊಡ್ತು. ಅನಂತರದಲ್ಲಿ ತನ್ನ ಒಂದು ನ್ಯೂಕ್ಲಿಯರ್ ಸಬ್ಮೆರಿನ್ ಅನ್ನ ಕೂಡ ಅರಬ್ಬಿ ಸಮುದ್ರಕ್ಕೆ ರವಾನಿಸಿತು. ಈಗ ಸ್ಟಾರ್ಮರ್ ಮತ್ತು ಟ್ರಂಪ್ ಮಾತನಾಡಿದರೆ ಹರ್ಮೋಸ್ ಜಲಸಂಧಿಯ ಓಪನ್ ಮಾಡುವ ಕುರಿತಾಗಿ ಒಂದಷ್ಟು ಚರ್ಚೆ ನಡೆದಿದೆ ಅಂತ ಯುಕೆಯ ಪ್ರಧಾನಿಯ ಕಚೇರಿ ಮಾಹಿತಿಯನ್ನು ಕೊಟ್ಟಿದೆ. ಇನ್ನು ಅಮೆರಿಕ ಇತ್ತೀಚೆಗೆ ಒಂದು ತೀರ್ಮಾನವನ್ನು ಕೈಗೊಂಡಿತ್ತು. ಈ ಇರಾನ್ನ ತೈಲದ ಮೇಲೆ ಅವರು ಸ್ಯಾಂಕ್ಷನ್ ಹಾಕಿದ್ರಲ್ಲ, ಅದಕ್ಕೆ ತಾತ್ಕಾಲಿಕ ರಿಲೀಫ್ ಅನ್ನು ಕೊಟ್ಟಿದ್ರು. ಇರಾನ್ನ ತೈಲವನ್ನು ಯಾರು ಬೇಕಾದರೂ ಖರೀದಿ ಮಾಡಬಹುದು ಅಂತ. ಅದಾಗ್ತಿದ್ದ ಹಾಗೆ ಈಗ ಚೈನಾ ಇರಾನ್ ಅನ್ನು ಸಂಪರ್ಕಿಸಿದೆ. ಹೆಚ್ಚುವರಿ ತೈಲವನ್ನು ಖರೀದಿ ಮಾಡೋದಕ್ಕೆ ಚೈನಾ ಮುಂದೆ ಬರ್ತಾ ಇದೆ ಎನ್ನುವಂತಹ ವರದಿಗಳಿದ್ದಾವೆ. ನಿಮಗೆ ಅನಿಸಬಹುದು, ಚೈನಾ ಈ ಹಿಂದಿನಿಂದಲೂ ಕೂಡ ಇರಾನ್ನಿಂದ ತೈಲ ಖರೀದಿ ಮಾಡ್ತಾ ಇತ್ತಲ್ಲ, ಇದರಲ್ಲಿ ಹೊಸ ವಿಚಾರ ಏನಿದೆ ಅಂತ. ಆದರೆ ವಿಷಯ ಏನು ಕೇಳಿದ್ರೆ, ಚೈನಾ ಬಹಳ ಕಾಲದಿಂದಲೂ ಕೂಡ ಇರಾನ್ನಿಂದ ತೈಲವನ್ನು ಖರೀದಿ ಮಾಡ್ತಾ ಇತ್ತು. ಆದರೆ ಚೈನಾದ ಸರ್ಕಾರಿ ತೈಲ ಕಂಪನಿಗಳು ಖರೀದಿ ಮಾಡ್ತಾ ಇರಲಿಲ್ಲ. ಬದಲಾಗಿ ಚೈನಾದಲ್ಲಿದ್ದಂತಹ ಸಣ್ಣ ಪ್ರಮಾಣದ ಖಾಸಗಿ ರಿಫೈನರೀಸ್ ಏನಿದ್ವು, ಅವುಗಳು ಮಾತ್ರ ಇರಾನ್ನಿಂದ ತೈಲವನ್ನು ಖರೀದಿ ಮಾಡ್ತಾ ಇದ್ವು. ಈಗ US ಸ್ಯಾಂಕ್ಷನ್ ಅನ್ನು ತೆರವು ಮಾಡಿರುವ ಕಾರಣದಿಂದಾಗಿ ಚೈನಾದ ಸರ್ಕಾರಿ ಕಂಪನಿಗಳು ಕೂಡ ಇರಾನ್ನ ತೈಲವನ್ನು ಖರೀದಿ ಮಾಡೋದಕ್ಕೆ ಮುಂದೆ ಬಂದಿದ್ದಾವೆ. ಅಂತಹ ಮಾತುಕತೆಗಳು ಆರಂಭಗೊಂಡಿದ್ದಾವೆ ಅಂತ ಅನೇಕ ಪತ್ರಿಕೆಗಳು ವರದಿ ಮಾಡಿದ್ದಾವೆ. ಇನ್ನು ಯುದ್ಧದ ಪರಿಣಾಮ ಭಾರತೀಯ ಷೇರು ಮಾರುಕಟ್ಟೆಯ ಮೇಲೆ ಮುಂದುವರೆದಿದೆ. ಒಂದು ಹಂತದಲ್ಲಿ ಹೇಳಬೇಕು ಅಂತಂದರೆ, ಇವತ್ತು ಭಾರತದ ಷೇರು ಮಾರುಕಟ್ಟೆಗೆ ಅತ್ಯಂತ ಕರಾಳವಾದಂತಹ ದಿನ. ಇವತ್ತು ಭಾರತದ ಸೆನ್ಸೆಕ್ಸ್ನಲ್ಲಿ ಬರೋಬ್ಬರಿ 1836 ಅಂಕಗಳ ಕುಸಿತ ಆಗಿದೆ. ಹಾಗೆ ನಿಫ್ಟಿಯಲ್ಲಿ 601 ಅಂಕಗಳ ಕುಸಿತ ಆಗಿದೆ. ಭಾರತದ ಸೆನ್ಸೆಕ್ಸ್ ಸೂಚ್ಯಾಂಕ ಕಳೆದ ಒಂದು ವರ್ಷದಲ್ಲೇ ಅತ್ಯಂತ ಕಡಿಮೆ ಪ್ರಮಾಣಕ್ಕೆ ಕುಸಿದಿದೆ. 2025 ಏಪ್ರಿಲ್ 7ನೇ ತಾರೀಕು ಭಾರತದ ಸೆನ್ಸೆಕ್ಸ್ ಇದೆಯಲ್ಲ, ಇದು 73,000ಕ್ಕೆ ಕುಸಿತ ಕಂಡಿತ್ತು. ಯಾಕೆಂದರೆ ಟ್ರಂಪ್ ಅವರು ಹುಚ್ಚಾಟ ಮಾಡ್ತಾ ಇದ್ರಲ್ಲ, ಟ್ಯಾರಿಫ್ ಬರೆಯನ್ನು ಎಳೆಯೋದಕ್ಕೆ ಶುರು ಮಾಡಿದ್ರಲ್ಲ, ಆ ಸಂದರ್ಭದಲ್ಲಿ ಷೇರು ಮಾರುಕಟ್ಟೆ ಬಹಳ ಕುಸಿತವನ್ನು ದಾಖಲಿಸಿತ್ತು. ಈಗ 1836 ಅಂಕಗಳ ಕುಸಿತವನ್ನು ಕಾಣುವ ಮೂಲಕ ಭಾರತದ ಸೆನ್ಸೆಕ್ಸ್ ಸೂಚ್ಯಾಂಕ ಕಳೆದ ವರ್ಷದ ಏಪ್ರಿಲ್ ದಾಖಲೆಯನ್ನು ಮುರಿದು ಬಹಳ ಕೆಟ್ಟ ಸಾಧನೆಯನ್ನು ಮಾಡಿದೆ. ಮಿತ್ರರೇ, ಈ ಸಂದರ್ಭದಲ್ಲಿ ಒಂದು ಮಾತನ್ನು ಹೇಳಬೇಕು. ಕೆಲವರು ಷೇರು ಮಾರುಕಟ್ಟೆಯ ಬಗ್ಗೆ ಮಾಹಿತಿ ಕೊಡಿ, ಬಹಳ ಕುಸಿತ ಆಗ್ತಾ ಇದೆ, ಹೂಡಿಕೆ ಸೇಫಾ ಇಲ್ವಾ, ಇದೆಲ್ಲದರ ಬಗ್ಗೆ ಮಾಹಿತಿ ಕೇಳ್ತಾ ಇರ್ತಾರೆ. ಆದರೆ ನಾನು ಷೇರು ಮಾರುಕಟ್ಟೆಯ ತಜ್ಞ ಅಲ್ಲ, ಕೆಲ ಎಕ್ಸ್ಪರ್ಟ್ಗಳ ಹೇಳಿದ್ದನ್ನು ಹೇಳ್ತೀನಿ. ಈಗೇನು ಕುಸಿತ ದಾಖಲಾಗ್ತಾ ಇದೆಯಲ್ಲ, ಈ ಸಂದರ್ಭದಲ್ಲಿ ಪ್ರತಿಯೊಬ್ಬ ಹೂಡಿಕೆದಾರನಿಗೂ ಕೂಡ ಸಂಯಮ ಇರಬೇಕು. ಪ್ರತಿದಿನ ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಕುಸಿತ ಕಾಣ್ತಿರುವಂತಹ ಈ ಸಂದರ್ಭದಲ್ಲಿ ಲಾಸ್ ಆದ್ರಾಯ್ತು, ಇನ್ನೂ ಲಾಸ್ ಆಗೋದಕ್ಕೆ ಮುಂಚೆ ನಾನು ಎಕ್ಸಿಟ್ ಆಗಿಬಿಡ್ತೀನಿ ಅಂತ ಹೂಡಿಕೆಯನ್ನು ಹಿಂಪಡೆಯೋದಕ್ಕೆ ಹೋಗಬೇಡಿ. ಯಾಕೆ ಕೇಳಿದ್ರೆ, ಈಗ ಷೇರು ಮಾರುಕಟ್ಟೆಯಲ್ಲಿ ಕುಸಿತ ಆಗ್ತಾ ಇದೆಯಲ್ಲ, ಇದು ತಾತ್ಕಾಲಿಕ ಅಷ್ಟೇ. ನಾನು ಆಗಲೇ ಉದಾಹರಣೆಗೆ ಹೇಳಿದೆ, 2025 ಏಪ್ರಿಲ್ನಲ್ಲಿ ಭಾರತದ ಷೇರು ಸೂಚ್ಯಾಂಕ 73,000 ಗಡಿಯಲ್ಲಿತ್ತು. ಅನಂತರದಲ್ಲಿ ಅಂದರೆ 2025 ಆರಂಭದ ವೇಳೆಗೆ ಅದು 85,000ಕ್ಕೆ ರೀಚ್ ಆಗಿತ್ತು. ಆಗ ಏನು ನಿಮ್ಮ ಹೂಡಿಕೆಯಲ್ಲಿ ಮೈನಸ್ ಕಾಣ್ತಾ ಇತ್ತು, ಅನಂತರದಲ್ಲಿ ಅದು ಪ್ಲಸ್ ಕೂಡ ಆಗಿತ್ತು. ಈಗಲೂ ಸಹ ಅಷ್ಟೇ, ಯುದ್ಧದಲ್ಲಿ ಒಂದಷ್ಟು ಮಹತ್ವದ ಬೆಳವಣಿಗೆ ಆಗಿದ್ದೇ ಆದರೆ ಅದು ಯುದ್ಧ ವಿರಾಮವೇ ಆಗಿರಬಹುದು, ಅಥವಾ ಇರಾನ್ ಸರೆಂಡರ್ ಆಗಿರಬಹುದು, ಅಥವಾ ರೆಜಿಮ್ ಚೇಂಜ್ ಆಗಿರಬಹುದು. ಇದರಲ್ಲಿ ಯಾವುದು ಸಂಭವಿಸಿದ್ರೂ ಕೂಡ ಷೇರು ಮಾರುಕಟ್ಟೆ ಮತ್ತೆ ಚೇತರಿಕೆ ಕಾಣುತ್ತೆ. ಹೀಗಾಗಿ ಮೈನಸ್ ತೋರಿಸ್ತಾ ಇರುವಂತಹ ಈ ಸಂದರ್ಭದಲ್ಲಿ ಎಕ್ಸಿಟ್ ಆಗೋದಕ್ಕೆ ಹೋಗಬೇಡಿ. ಸ್ವಲ್ಪ ತಾಳ್ಮೆಯನ್ನು ತೆಗೆದುಕೊಳ್ಳುವಂತಹದ್ದು ಉತ್ತಮ. ಇದನ್ನು ನಾನು ಹೇಳ್ತಾ ಇರೋದಲ್ಲ, ಅನೇಕ ಎಕ್ಸ್ಪರ್ಟ್ಗಳೇ ಈ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಇನ್ನು ಇರಾನ್ನ ಮೇಲಿನ ದಾಳಿಯ ನೇತೃತ್ವವನ್ನು ವಹಿಸಿಕೊಂಡಿರುವಂತಹ ಅಮೆರಿಕದ ಸೆಂಟ್ಕಾಮ್ ಇದೆಯಲ್ಲ, ಅದರ ಚೀಫ್ ಇತ್ತೀಚೆಗೆ ಒಂದು ಇಂಟರ್ವ್ಯೂವನ್ನು ಕೊಟ್ಟಿದ್ರು.
ಇರಾನ್ ಇಂಟರ್ನ್ಯಾಷನಲ್ಗೆ ಕೊಟ್ಟಂಥ ಈ ಇಂಟರ್ವ್ಯೂನಲ್ಲಿ ಅವ್ರು ಹೇಳಿದ್ದಾರೆ, ಇರಾನ್ನ ನೇವಿಯ 140 ಶಿಪ್ಗಳನ್ನು ನಾವು ಡ್ಯಾಮೇಜ್ ಮಾಡಿದ್ದೀವಿ. ಇರಾನ್ನ ನೇವಿ ಅನ್ನುವಂಥದ್ದು ಇವತ್ತು ಅಸ್ತಿತ್ವದಲ್ಲೇ ಇಲ್ಲ. ಇಂತಹದೊಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅಷ್ಟು ಮಾತ್ರ ಅಲ್ಲ, ಈಗ US ಮತ್ತು ಇಸ್ರೇಲಿ ಪಡೆಗಳ ದಾಳಿಗೆ ಇರಾನ್ ಹತಾಶೆಗೊಳಪಟ್ಟಿದೆ. ಅವರಿಗೆ ಮುಂದೇನ್ ಮಾಡಬೇಕು ಅಂತ ಗೊತ್ತಾಗದೆ ಹತಾಶೆಯಿಂದ ನಾಗರಿಕ ನೆಲೆಗಳನ್ನು ಗುರಿ ಮಾಡ್ತಾ ಇದ್ದಾರೆ. ಅವರು 300ಕ್ಕೂ ಹೆಚ್ಚು ನಾಗರಿಕ ನೆಲೆಗಳ ಮೇಲೆ ದಾಳಿಯ ಯತ್ನವನ್ನ ಮಾಡಿದ್ದಾರೆ. ಆದರೆ ಅಮೆರಿಕ ಇಡೀ ಮಿಡಲ್ ಈಸ್ಟ್ಗೆ ಏರ್ ಡಿಫೆನ್ಸ್ ಅಂಬ್ರೆಲಾವನ್ನು ಒದಗಿಸಿದೆ. ಇದು ಇತಿಹಾಸದಲ್ಲೇ ಫಸ್ಟ್ ಟೈಮ್ ಇಂತಹ ದೊಡ್ಡ ಪ್ರಮಾಣದಲ್ಲಿ ಏರ್ ಡಿಫೆನ್ಸ್ ಶೀಲ್ಡ್ ಅನ್ನು ನಾವು ಕೊಟ್ಟಿರುವಂತಹದ್ದು. ಹೀಗೆ ಹೇಳುವ ಮೂಲಕ ಯುದ್ಧ ನಿರ್ಣಾಯಕ ಹಂತಕ್ಕೆ ಬಂದಿದೆ ಅಂತ ಸೆಂಟ್ಕಾಮ್ ಮುಖ್ಯಸ್ಥ ಬ್ರಾಡ್ ಕೂಪರ್ ಹೇಳಿಕೆ ಕೊಟ್ಟಿದ್ದಾರೆ. ಒಟ್ಟಿನಲ್ಲಿ ಸದ್ಯದ ಬೆಳವಣಿಗೆಯನ್ನು ನೋಡಿದ್ರೆ ಯುದ್ಧ ಎಲ್ಲೊಂದು ಕಡೆಯಲ್ಲಿ ಯುದ್ಧ ವಿರಾಮದ ಕಡೆಗೆ ಹೋಗ್ತಾ ಇದೆಯಾ ಅನ್ನುವಂಥ ಅನುಮಾನಗಳನ್ನು ಹುಟ್ಟಿಸ್ತಾ ಇದೆ. ಇದಕ್ಕೆ ಇಸ್ರೇಲ್ ಹೇಗೆ ರಿಯಾಕ್ಟ್ ಮಾಡುತ್ತೆ? ಮುಂದಿನ ಕೆಲ ಗಂಟೆಗಳಲ್ಲಿ ಮಹತ್ವದ ಬೆಳವಣಿಗೆಗಳಾಗ್ತವೆ. ಅದರ ಬಗ್ಗೆ ನಿಮಗೆ ಆ ಸಂದರ್ಭದಲ್ಲಿ ವಿಡಿಯೋ ಮಾಡಿ ತಿಳಿಸುವಂತಹ ಪ್ರಯತ್ನ ಮಾಡ್ತೀನಿ. ಈ ಎಲ್ಲ ವಿಚಾರಗಳ ಕುರಿತಾಗಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳೇನು ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಜೊತೆಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಒತ್ತಿ.